ಹಾಯ್ ಎಲ್ರಿಗೂ ಶುಭೋದಯ. ಇದು ಭಾನುವಾರದ ಮಿನಿ ಲಾಗ್ ಆಗಿರುತ್ತೆ. ನನ್ನ ಮನೆಯ ಇದು ಒಂದು ದಿನಚರಿ. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಸ್ವಲ್ಪ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆನ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಕೆಲವೊಂದು ನೋವುಗಳನ್ನು ಮರಿಬೋದಂತ ಹೇಳ್ಬೋದು ನನ್ನ ಭಾವನೆ. ಹಾಗೆ ಪೂಜೆನೆಲ್ಲ ನೀಟಾಗಿ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಅಡುಗೆನೆಲ್ಲ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಮೊದಲಿಗೆ ಪೂಜೆಯನ್ನು ಮಾಡಿಕೊಂಡು ಇವತ್ತು ಬೋಂಡ ಹಾಗೆ ಹಪ್ಪಳನ ಕರಿತಾ ಇದ್ದಾರೆ ಅಮ್ಮ. ಯಾಕಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬ ಸ್ಪೆಷಲ್ಲಾಗಿ ಮಾಡಿದ್ದಾರೆ ಅಮ್ಮ ಅಡುಗೆನ. ಹಾಗೆ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ತುಳಸಿನೆಲ್ಲ ಈ ರೀತಿಯಾಗಿ ಅಲಂಕಾರ ಮಾಡಿ ದೀಪನೆಲ್ಲ ಹಚ್ತಾ ಇದ್ದೀವಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೈಟ್ ವ್ಯೂಸ್ ಕೂಡ ಈ ಥರ ಇತ್ತು. ಲೈಟಿಂಗ್ಸ್ ಎಲ್ಲ ಹಾಕಿ ಮನೆಯಲ್ಲಿ ಪಟಾಕಿಯನ್ನು ತಂದಿರೋದು, ಪಟಾಕಿಯನ್ನು ಕೂಡ ಹಚ್ತಾ ಇದ್ದೀವಿ. ಪಟಾಕಿ ಹಚ್ಚೋದ್ರಿಂದ ಹಬ್ಬ ಇನ್ನೂ ಜೋರೇ ಅಂತ ಹೇಳ್ಬೋದು. ನೋಡಿ ಎಲ್ಲರೂ ಪಟಾಕಿ ಹಚ್ತಾ ಇದ್ದಾರೆ. ತುಂಬಾ ಖುಷಿಯಾಗುತ್ತೆ ಈ ರೀತಿ ಎಲ್ಲ ಪಟಾಕಿ ಹಚ್ಚಿ ಪೂಜೆನ ಮಾಡೋದ್ರಿಂದ ಒಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ಏನೋ ಒಂಥರ ತುಂಬ ಜನ ಹೇಳ್ತಾರೆ ಪಟಾಕಿಯನ್ನೆಲ್ಲ ಹಚ್ಚಬೇಡಿ ಅಂತ. ಆದರೆ ಪಟಾಕಿ ಹಚ್ಚದೇ ಇದ್ದರೆ ಹಬ್ಬನೇ ಅಂತ ಅನಿಸಲ್ಲ ಅದು. ಸೊ ಈ ರೀತಿ ಪಟಾಕಿ ಹಚ್ಚಿದ್ರೆ ಮಾತ್ರ ತುಂಬ